ಇನ್ನು ಅಗ್ನಿ ಅವಘಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸ್ಥಳೀಯ ಶಾಸಕ ಉದಯ್ ಗರುಡಾಚಾರ್. ಅವಘಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅನಂತರ ಪ್ರತಿಕ್ರಿಯಿಸಿದ್ದಾರೆ. ರಸ್ತೆ ಇಕ್ಕಟ್ಟಾಗಿದೆ, ಅಕ್ಕಪಕ್ಕದ ಅಂಗಡಿಗೆ ಬೆಂಕಿ ತಗುಲಿದೆ. ಇಲ್ಲಿ ರಸ್ತೆ ಅಕ್ಕಪಕ್ಕವೇ ವೇಸ್ಟ್ ಮೆಟೀರಿಯಲ್ಗಳನ್ನೆಲ್ಲ ಬಿಸಾಕ್ತಾರೆ. ಸಣ್ಣ ಪ್ಲಾಸ್ಟಿಕ್ಗೆ ಬೆಂಕಿ ಬಿದ್ರೂ ಮತ್ತೊಂದು ಅವಘಡ ಆಗ್ಬಿಡುತ್ತೆ. ಎಲ್ಲರೂ ಸೇರ್ಕೊಂಡು ಬೆಂಕಿಯನ್ನ ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಚಿಕ್ಕಪೇಟೆಯ ಬಿಜೆಪಿ ಶಾಸಕರಾಗಿರುವಂತಹ ಉದಯ್ ಗರುಡಾಚಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 8:30ಗೆ ಮಾಹಿತಿ ಸಿಕ್ತು. ನಾನು ಸ್ನಾನ ಮಾಡಿಕೊಂಡು ಓಡ್ ಬಂದೆ ಇಲ್ಲಿಗೆ, ಆಯ್ತಾ. ಆವಾಗ ಈ ಥರ ಧಗೆ ಬರ್ತಾ ಇತ್ತು. ಏನಪ್ಪ ಇದು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ನವ್ರ ಹತ್ರ ನಾನು ಡಿಸ್ಕಷನ್ಗೆ ಹೋಗಿದ್ದೆ. ಬಟ್ ಅವರು ಬಂದಿರಲಿಲ್ಲ. ಆಮೇಲೆ ನಾವೆಲ್ಲರೂ ಸೇರಿಕೊಂಡು ನಮ್ಮ ಫೈರ್ ಫೋರ್ಸ್ನವರು, ಪೊಲೀಸ್ನವರು ಇಮ್ಮಿಡಿಯೇಟಾಗಿ ನಿಯಂತ್ರಣಕ್ಕೆ ತೊಗೊಂಬಂದಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ಎಲ್ಲ ಅಧಿಕಾರಿಗಳಿಗೂ ನಾವು ಹೃದಯದಿಂದ ವಂದನೆ ಅರ್ಪಿಸ್ಬೇಕು. ನೋಡಿ, ಈ ಥರ ಎಲ್ಲ ಆಗೋಗ್ಬಿಡ್ತು ಅಂದರೆ ಪಾಪದವರು ವ್ಯಾಪಾರದಲ್ಲಿ ಕೂತಿರ್ತಾರೆ. ಎಲ್ಲರೂ ಈ ವ್ಯಾಪಾರದಲ್ಲಿ ಕೂತಿದ್ದಾಗ ಇದು ಹೆಂಗಾಯಿತು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಅದರಲ್ಲಿ ಹಲವಾರು ಜನ ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಎಕ್ಸಾಕ್ಟಾಗಿ ಏನಾಯಿತು, ಯಾಕಂದರೆ ಮುಂದಕ್ಕೆ ಈ ಥರದ ಕೆಲಸ ಆಗಬಾರ್ದು. ಇದು ಭಾರಿ ಇಂಪಾರ್ಟೆಂಟ್. ಇದು ಯಾಕಂದ್ರೆ ನೋಡಿ, ಸಿಕ್ಕಾಪಟ್ಟೆ ಅಂಗಡಿಗಳು ಹತ್ತತ್ರ ಇವೆ ಅಂಗಡಿಗಳು. ಈ ಅಂಗಡಿಗಳು ತುಂಬ ಹತ್ತಿರದಲ್ಲಿದ್ದಾಗ ಅಂಗಡಿಗಳಿಗೆ ಏನಾಗ್ತದೆ, ಒನ್ ಬೈ ಒನ್ ಹಾಗೆ ಆಗೋಗ್ಬಿಡ್ತದೆ, ಜೋರಾಗಿ ಓಡ್ತದೆ, ಈ ಫೈರ್ ಆಗೋಗ್ಬಿಡ್ತು ಅಂತ. ಸೊ ನಮ್ಮ ಪೊಲೀಸ್ನವರು, ನಮ್ಮ ಫೈರ್ ಫೋರ್ಸ್ನವರು ಎಲ್ಲರೂ ಕರೆಕ್ಟಾಗಿ ನಿಯಂತ್ರಣಕ್ಕೆ ತೊಗೊಂಡ್ಬಂದಿದ್ದಾರೆ. ಇನ್ನು ಕೆಲವು ಹೊತ್ತಿನಲ್ಲಿ ಲಿಟಲ್ ಟೈಮ್ ಇದನ್ನು ನಿಯಂತ್ರಣಕ್ಕೆ ಪರಿಪೂರ್ಣವಾಗಿ ತರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲೆಲ್ಲ ಗೊತ್ತಿದೆ ವಿಷಯ. ಅಂದ್ರೆ ಇಲ್ಲಿ ವೆಹಿಕಲ್ ಬರೋದು ಕೂಡ ಒಂದು ಚಾಲೆಂಜ್ ಅಲ್ವಾ ಸರ್? ಜೊತೆಗೆ ಫೈರ್ ಸೇಫ್ಟಿಯಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳೋದಕ್ಕೆ ಅಲ್ಲ, ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ನೋಡಿ ತಮಗೊಂದು ಹೇಳ್ತೀನಿ. ಒಂದು ರಸ್ತೆಗಳನ್ನೆಲ್ಲ ಹಾಕ್ಸಿದ್ದೆ ನಾನು, ಆಯಿತಾ. ಈ ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ತೊಗೊಂಬಂದ್ಬಿಟ್ಟು ಈ ಮೆಟೀರಿಯಲ್ಗಳನ್ನು ಬಿಸಾಕ್ಬಿಡ್ತಾರೆ. ಅದನ್ನು ನಾವು ವಿಲ್ ಹ್ಯಾವ್ ಟು ಸ್ಟಾಪ್ ಇಟ್. ಅದು ಭಾರಿ ಇಂಪಾರ್ಟೆಂಟು. ಯಾಕಂದರೆ ಯಾವುದೋ ಒಂದು ಇದರಲ್ಲಿ ಒಂದು ಪ್ಲಾಸ್ಟಿಕ್ ಹತ್ಕೊಂಡ್ಬಿಡ್ತು ಅಂತ ತಿಳ್ಕೊಳ್ಳಿ, ಒಂದು ಪಾಲಿಥಿಲಿನ್ ಬ್ಯಾಗ್ ಆರ್ ಸಮಥಿಂಗ್, ಅದು ಇನ್ನೊಂದು ಥರದ್ದು ವ್ಯವಹಾರಕ್ಕೆ ಹೊರಟೋಗುತ್ತೆ. ಆ ದೃಷ್ಟಿಯಿಂದ ಇದಕ್ಕೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳನ್ನ ಒಂದು ದಿವಸ ಇವತ್ತು ನಾಳೆ ಸೇರಿಸಿ ಕರೆಕ್ಟಾಗಿ ನಮ್ಮ ಪೊಲೀಸ್ ಟ್ರಾಫಿಕ್ನವರೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಸೇರಿಸಿ ನಿಯಂತ್ರಣಕ್ಕೆ ತೊಗೊಂಬಂದಿದ್ದಾರೆ ಎಲ್ಲರೂ. ಈಗ ತಾತ್ಕಾಲಿಕವಾಗಿ ಆಗಿದೆ. ಮುಂದಕ್ಕೆ ಈ ಥರ ಆಗಬಾರ್ದು ಅನ್ನೋದಕ್ಕೆ ನಾವು ಏನು ತಗೋಬೇಕು ಕಾರ್ಯ, ಇದು ವಿಲ್ ಹ್ಯಾವ್ ಟು ಡಿಸ್ಕಸ್ ದಿಸ್ ಅಂಡ್ ಡೂ ಇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.